ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭವಿಷ್ಯವನ್ನು ಗ್ರಹಗಳ ಮತ್ತು ಗತಿ ಆಧಾರದಲ್ಲಿ ಸ್ಪಷ್ಟವಾಗಿ ಹೇಳುತ್ತೇನೆ. ನಾನು ಬೇರೆ ಗುರುಗಳಂತೆ ಅಸತ್ಯ ನಂಬಿಕೆಗಳನ್ನು ಹರಡುವುದಿಲ್ಲ. ಸತ್ಯ ಮತ್ತು ಜವಾಬ್ದಾರಿಯುತ ಮಾಹಿತಿಯನ್ನು ಮಾತ್ರ ನೀಡುತ್ತೇನೆ. ನಿಮ್ಮ ಬೆಂಬಲಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹೊಸ ಅಪ್ಡೇಟ್ಗಳನ್ನು ತಪ್ಪಿಸಿಕೊಳ್ಳಬೇಡಿ. ನಮಸ್ಕಾರ ಮೇಷರಾಶಿಯವರೇ, ಇಂದು ನಿಮ್ಮ ದಿನವು ಸ್ಪಷ್ಟ ಉದ್ದೇಶ ಮತ್ತು ಚುರುಕಾದ ಕ್ರಮದಿಂದ ಸಾಗುತ್ತದೆ. ನಾನು ಗ್ರಹ ಚಲನೆಗಳ ಆಧಾರದಲ್ಲಿ ನಿಷ್ಠೆಯಿಂದ ಮತ್ತು ಸರಳವಾಗಿ ಹೇಳುತ್ತಿದ್ದೇನೆ. ವೃತ್ತಿ ಮತ್ತು ಕೆಲಸ. ಇಂದು ಕಾರ್ಯಕ್ಷೇತ್ರದಲ್ಲಿ ನೀವು ಗಮನ ಸೆಳೆಯುವಿರಿ. ಹೊಸ ಪ್ರಸ್ತಾವನೆಗಳು ಅಥವಾ ಜವಾಬ್ದಾರಿಗಳು ಬರುತ್ತವೆ. ಅವುಗಳನ್ನು ಸ್ವೀಕರಿಸುವ ಮೊದಲು ತ್ವರಿತವಾಗಿ ಆದರೆ ಜಾಗ್ರತೆಯಿಂದ ವಿವರಗಳನ್ನು ಪರಿಶೀಲಿಸಿ. ಸಭೆಗಳಲ್ಲಿ ನಿಮ್ಮ ಮಾತುಗಳು ಪ್ರಭಾವ ಬೀರುತ್ತವೆ. ಸ್ಪಷ್ಟವಾಗಿ ಮತ್ತು ಸಂಯಮದಿಂದ ಮಾತನಾಡಿ. ತಂಡದೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಿದರೆ ದೊಡ್ಡ ಪ್ರಗತಿ ಸಾಧ್ಯ. ಆರ್ಥಿಕತೆ. ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. ಸಣ್ಣ ಆದಾಯದ ಅವಕಾಶಗಳು ಕಾಣಬಹುದು, ಆದರೆ ದೊಡ್ಡ ಹೂಡಿಕೆ ಅಥವಾ ಖರೀದಿಗೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ತುರ್ತು ಖರ್ಚುಗಳಿಗೆ ತಯಾರಿಯಿಡಿ ಮತ್ತು ಬಜೆಟ್ ಪರಿಶೀಲಿಸಿ. ಹಣದ ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ಸಲಹೆ ಪಡೆಯುವುದು ಉತ್ತಮ. ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಮುಖ್ಯ. ಸಂಗಾತಿ ಅಥವಾ ಕುಟುಂಬದೊಂದಿಗೆ ಉಂಟಾಗುವ ಚಿಕ್ಕ ಗೊಂದಲಗಳನ್ನು ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ಪರಿಹರಿಸಿ. ನಿಮ್ಮ ಭಾವನೆಗಳನ್ನು ಸರಳವಾಗಿ ಹಂಚಿಕೊಳ್ಳಿ. ತಪ್ಪು ಅರ್ಥ ಮಾಡಿಕೊಳ್ಳುವಿಕೆಯನ್ನು ತಡೆಯಲು ಸ್ಪಷ್ಟತೆ ಮುಖ್ಯ. ಹೊಸ ಪರಿಚಯಗಳಲ್ಲಿ ನಿಧಾನವಾಗಿ ನಂಬಿಕೆ ನಿರ್ಮಿಸಿ. ಆರೋಗ್ಯ. ದಿನದ ಒತ್ತಡದಿಂದ ದೂರವಿರಿ ಮತ್ತು ವಿಶ್ರಾಂತಿಗೆ ಪ್ರಾಮುಖ್ಯತೆ ನೀಡಿ. ಮಧ್ಯಾಹ್ನ 5-10 ನಿಮಿಷದ ಶ್ವಾಸಾಭ್ಯಾಸ ಅಥವಾ ಸಣ್ಣ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ. ಸರಳ ವ್ಯಾಯಾಮ ಮತ್ತು ಸಮತೋಲನ ಆಹಾರವನ್ನು ಪಾಲಿಸಿ. ನೀರನ್ನು ಹೆಚ್ಚು ಕುಡಿಯಿರಿ. ಪ್ರಾಯೋಗಿಕ ಟಿಪ್ಸ್. ಪ್ರಾಥಮಿಕತೆ ನಿಗದಿಪಡಿಸಿ. ಮುಖ್ಯ ಕೆಲಸಗಳನ್ನು ಮೊದಲು ಮುಗಿಸಿ. ದಾಖಲೆಗಳನ್ನು ಪರಿಶೀಲಿಸಿ. ಒಪ್ಪಂದಗಳಿಗೆ ತಕ್ಷಣ ಸಹಿ ಹಾಕಬೇಡಿ. ಸಂವಹನ ಸ್ಪಷ್ಟತೆ. ಸಂದೇಶಗಳನ್ನು ಸರಳವಾಗಿ ರಚಿಸಿ. ನಮಸ್ಕಾರ ವೃಷಭರಾಶಿಯವರೇ, ಇಂದು ನಿಮ್ಮ ದಿನವು ಸ್ಥಿರತೆ ಮತ್ತು ಪ್ರಾಯೋಗಿಕತೆಯಿಂದ ಸಾಗುತ್ತದೆ. ನಾನು ಗ್ರಹ ಚಲನೆಗಳ ಆಧಾರದಲ್ಲಿ ಸರಳವಾಗಿ ಮತ್ತು ಜವಾಬ್ದಾರಿಯಿಂದ ಹೇಳುತ್ತಿದ್ದೇನೆ. ವೃತ್ತಿ ಮತ್ತು ಕೆಲಸ. ಇಂದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶಿಸ್ತು ಮತ್ತು ಗಮನವೇ ಪ್ರಮುಖವಾಗುತ್ತದೆ. ಹೊಸ ಪ್ರಸ್ತಾವನೆಗಳು ಬಂದರೂ ಅವುಗಳ ವಿವರಗಳನ್ನು ತಾಳ್ಮೆಯಿಂದ ಪರಿಶೀಲಿಸಿ. ತ್ವರಿತ ನಿರ್ಧಾರಗಳು ಸಮಸ್ಯೆ ಉಂಟುಮಾಡಬಹುದು. ತಂಡದೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಿದರೆ ಕಾರ್ಯಗಳು ಸುಲಭವಾಗಿ ಮುಗಿಯುತ್ತವೆ. ಪ್ರಮುಖ ಟಿಪ್: ಮುಖ್ಯ ಕೆಲಸಗಳನ್ನು ಮೊದಲು ನಿಗದಿಪಡಿಸಿ ಮತ್ತು ಸಮಯ ನಿರ್ವಹಣೆಗೆ ವಿಶೇಷ ಗಮನ ನೀಡಿ. ಆರ್ಥಿಕತೆ. ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. ಸಣ್ಣ ಆದಾಯದ ಅವಕಾಶಗಳು ಕಾಣಬಹುದು, ಆದರೆ ದೊಡ್ಡ ಹೂಡಿಕೆ ಅಥವಾ ಖರೀದಿಗೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಬಜೆಟ್ ಪರಿಶೀಲಿಸಿ ಮತ್ತು ತುರ್ತು ಖರ್ಚುಗಳಿಗೆ ತಯಾರಿಯಿಡಿ. ಪ್ರಮುಖ ಟಿಪ್: ಯಾವುದೇ ಹಣಕಾಸು ಒಪ್ಪಂದಕ್ಕೆ ಮೊದಲು ಎಲ್ಲಾ ಷರತ್ತುಗಳನ್ನು ಓದಿ. ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಮುಖ್ಯ. ಸಂಗಾತಿ ಅಥವಾ ಕುಟುಂಬದೊಂದಿಗೆ ಉಂಟಾಗುವ ಚಿಕ್ಕ ಗೊಂದಲಗಳನ್ನು ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ಪರಿಹರಿಸಿ. ನಿಮ್ಮ ಭಾವನೆಗಳನ್ನು ಸರಳವಾಗಿ ಹಂಚಿಕೊಳ್ಳಿ. ತಪ್ಪು ಅರ್ಥ ಮಾಡಿಕೊಳ್ಳುವಿಕೆಯನ್ನು ತಡೆಯಲು ಸ್ಪಷ್ಟತೆ ಮುಖ್ಯ. ಹೊಸ ಪರಿಚಯಗಳಲ್ಲಿ ನಿಧಾನವಾಗಿ ನಂಬಿಕೆ ನಿರ್ಮಿಸಿ. ಆರೋಗ್ಯ ಮತ್ತು ಮನೋಭಾವ. ದಿನದ ಒತ್ತಡದಿಂದ ದೂರವಿರಿ ಮತ್ತು ವಿಶ್ರಾಂತಿಗೆ ಪ್ರಾಮುಖ್ಯತೆ ನೀಡಿ. ಮಧ್ಯಾಹ್ನ 5-10 ನಿಮಿಷದ ಶ್ವಾಸಾಭ್ಯಾಸ ಅಥವಾ ಸಣ್ಣ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ. ಸರಳ ವ್ಯಾಯಾಮ ಮತ್ತು ಸಮತೋಲನ ಆಹಾರ ನಿಮ್ಮ ಶಕ್ತಿಯನ್ನು ಕಾಪಾಡುತ್ತದೆ. ಇಂದು ಸ್ಥಿರತೆ, ತಾಳ್ಮೆ ಮತ್ತು ಸ್ಪಷ್ಟ ಸಂವಹನ ನಿಮ್ಮ ಗೆಲುವಿನ ಕೀಲಿಕೈ. ಕ್ರಮಬದ್ಧವಾಗಿ ನಡೆದುಕೊಂಡರೆ ದಿನದ ಕೊನೆಯಲ್ಲಿ ನಿಮಗೆ ಶಾಂತಿ ಮತ್ತು ಫಲ ಸಿಗುತ್ತದೆ. ನಮಸ್ಕಾರ ಮಿಥುನ ರಾಶಿಯವರು, ಇದು 27 ಡಿಸೆಂಬರ್ 2025 ನಿಮ್ಮ ದಿನದ ಭವಿಷ್ಯ. ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಜವಾಬ್ದಾರಿಯಿಂದ ಹೇಳುತ್ತಿದ್ದೇನೆ. ವೃತ್ತಿ ಮತ್ತು ಕೆಲಸ. ಇಂದು ಸಂವಹನ ನಿಮ್ಮ ದೊಡ್ಡ ಶಕ್ತಿ. ಸಭೆಗಳಲ್ಲಿ, ಪ್ರಸ್ತಾಪನೆಗಳಲ್ಲಿ ಅಥವಾ ಇಮೇಲ್ಗಳಲ್ಲಿ ನೀವು ಸ್ಪಷ್ಟವಾಗಿ ಮತ್ತು ಪ್ರಭಾವಶಾಲಿಯಾಗಿ ತೋರುತ್ತೀರಿ. ಹೊಸ ಐಡಿಯಾಗಳನ್ನು ಹಂಚಿಕೊಳ್ಳಲು ಇದು ಉತ್ತಮ ಸಮಯ. ಆದರೆ ಅನುಷ್ಠಾನಕ್ಕೆ ತರುವ ಮೊದಲು ತಂತ್ರ ಮತ್ತು ಸಂಪನ್ಮೂಲಗಳನ್ನು ಚೆನ್ನಾಗಿ ಪರಿಶೀಲಿಸಿ. ತಂಡದೊಂದಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಕಾರ್ಯಗಳು ವೇಗವಾಗಿ ಮುಗಿಯುತ್ತವೆ. ತ್ವರಿತ ನಿರ್ಧಾರಗಳ ಬದಲು ಯೋಜಿತ ಕ್ರಮಗಳನ್ನು ಅನುಸರಿಸಿ. ಆರ್ಥಿಕತೆ.
ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. ಸಣ್ಣ ಆದಾಯದ ಅವಕಾಶಗಳು ಕಾಣಬಹುದು, ಆದರೆ ದೊಡ್ಡ ಹೂಡಿಕೆ ಅಥವಾ ಖರೀದಿಗೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಬಜೆಟ್ ಪರಿಶೀಲಿಸಿ ಮತ್ತು ತುರ್ತು ಖರ್ಚುಗಳಿಗೆ ತಯಾರಿಯಿಡಿ. ಹಣದ ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ಸಲಹೆ ಪಡೆಯುವುದು ಉತ್ತಮ. ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಮುಖ್ಯ. ಸಂಗಾತಿ ಅಥವಾ ಕುಟುಂಬದೊಂದಿಗೆ ಉಂಟಾಗುವ ಚಿಕ್ಕ ಗೊಂದಲಗಳನ್ನು ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ಪರಿಹರಿಸಿ. ನಿಮ್ಮ ಭಾವನೆಗಳನ್ನು ಸರಳವಾಗಿ ಹಂಚಿಕೊಳ್ಳಿ. ತಪ್ಪು ಅರ್ಥ ಮಾಡಿಕೊಳ್ಳುವಿಕೆಯನ್ನು ತಡೆಯಲು ಸ್ಪಷ್ಟತೆ ಮುಖ್ಯ. ಹೊಸ ಪರಿಚಯಗಳಲ್ಲಿ ನಿಧಾನವಾಗಿ ನಂಬಿಕೆ ನಿರ್ಮಿಸಿ. ಆರೋಗ್ಯ ಮತ್ತು ಮನೋಭಾವ. ಮನಸ್ಸು ಚಂಚಲವಾಗಬಹುದು. ದಿನದ ಮಧ್ಯದಲ್ಲಿ 5-10 ನಿಮಿಷದ ಶ್ವಾಸಾಭ್ಯಾಸ ಅಥವಾ ಸಣ್ಣ ಧ್ಯಾನದಿಂದ ಶಾಂತಿ ಪಡೆಯಿರಿ. ದೈಹಿಕವಾಗಿ ಸಡಿಲ ನಡೆವಿಕೆ ಅಥವಾ ಯೋಗದ ಸರಳ ಅಭ್ಯಾಸಗಳು ಉತ್ತಮ. ನೀರು ಹೆಚ್ಚು ಕುಡಿಯಿರಿ ಮತ್ತು ನಿದ್ರೆ ಸರಿಯಾಗಿ ಪಡೆಯಿರಿ. ಪ್ರಾಯೋಗಿಕ ಸಲಹೆಗಳು. ಮುಖ್ಯ ಕೆಲಸಗಳನ್ನು ಮೊದಲು ನಿಗದಿಪಡಿಸಿ. ಸಂದೇಶಗಳನ್ನು ಮತ್ತು ದಾಖಲೆಗಳನ್ನು ಸ್ಪಷ್ಟವಾಗಿ ರಚಿಸಿ. ಹಣಕಾಸಿನಲ್ಲಿ ತಾಳ್ಮೆ ತೋರಿಸಿ. ತುರ್ತು ಖರ್ಚುಗಳಿಗೆ ತಯಾರಿಯಿಡಿ. ಇಂದು ನಿಮ್ಮ ಮಾತುಗಳು ಮತ್ತು ಸಂಪರ್ಕಗಳು ನಿಮಗೆ ಅವಕಾಶಗಳನ್ನು ತರುತ್ತವೆ. ತಾಳ್ಮೆಯಿಂದ ಮತ್ತು ಯೋಜಿತವಾಗಿ ನಡೆದುಕೊಂಡರೆ ದಿನದ ಕೊನೆಯಲ್ಲಿ ಯಶಸ್ಸು ಮತ್ತು ಶಾಂತಿ ಸಿಗುತ್ತದೆ. ಕರ್ಕ ರಾಶಿಯವರು 27 ಡಿಸೆಂಬರ್ 2025. ನಮಸ್ಕಾರ. ಕರ್ಕ ರಾಶಿಯವರು, ಇಂದು ನಿಮ್ಮ ದಿನವು ಭಾವನಾತ್ಮಕವಾಗಿ ಗಾಢವಾಗಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಇಂಟ್ಯೂಷನ್ ಮತ್ತು ಸಂವೇದನೆ ನಿಮ್ಮ ಮಾರ್ಗದರ್ಶಕಿಯಾಗಿರುತ್ತದೆ. ನಾನು ಗ್ರಹ ಚಲನೆಗಳ ಆಧಾರದಲ್ಲಿ ಸರಳವಾಗಿ ಮತ್ತು ಜವಾಬ್ದಾರಿಯಿಂದ ಹೇಳುತ್ತಿದ್ದೇನೆ. ವೃತ್ತಿ ಮತ್ತು ಕೆಲಸ. ಇಂದು ಕೆಲಸದಲ್ಲಿ ಸೂಕ್ಷ್ಮತೆಯು ಮುಖ್ಯ. ಸಂವೇದನಾಶೀಲ ವಿಷಯಗಳು ಅಥವಾ ಗುಪ್ತ ಮಾಹಿತಿಗಳೊಂದಿಗೆ ನೀವು ನಿರ್ವಹಣೆ ಮಾಡಬೇಕಾಗಬಹುದು. ಮಾಹಿತಿ ಹಂಚುವಾಗ ಜಾಗೃತಿ ತೋರಿರಿ. ತಂಡದೊಂದಿಗೆ ಸಂವಹನ ಸ್ಪಷ್ಟವಾಗಿರಲಿ. ಮುಖ್ಯ ಅಂಶಗಳನ್ನು ಬರವಣಿಗೆಯಲ್ಲಿ ಪುನರಾವರ್ತಿಸಿ. ಹೊಸ ಯೋಜನೆಗಳು ಬಂದರೆ ಅವುಗಳ ತಂತ್ರ ಮತ್ತು ಸಂಪನ್ಮೂಲಗಳನ್ನು ಮೊದಲು ಪರಿಶೀಲಿಸಿ. ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಬೇಡಿ. ತಾಳ್ಮೆಯಿಂದ ವಿಶ್ಲೇಷಿಸಿ. ಆರ್ಥಿಕತೆ. ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. ತುರ್ತು ಖರ್ಚುಗಳು ಎದುರಾಗುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಿರಿ. ಸಣ್ಣ ಆದಾಯದ ಅವಕಾಶಗಳು ಕಾಣಬಹುದು, ಆದರೆ ದೊಡ್ಡ ಹೂಡಿಕೆಗಳಿಗೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಬಜೆಟ್ ಪರಿಶೀಲಿಸಿ ಮತ್ತು ಅಗತ್ಯವಿಲ್ಲದ ಖರ್ಚುಗಳನ್ನು ಕಡಿಮೆ ಮಾಡಿ. ಸಂಬಂಧಗಳು. ಭಾವನಾತ್ಮಕ ಸಂವಾದಕ್ಕೆ ಇದು ಸೂಕ್ತ ದಿನ. ಸಂಗಾತಿ ಅಥವಾ ಕುಟುಂಬದೊಂದಿಗೆ ಉದ್ವೇಗದ ಕ್ಷಣಗಳು ಬಂದಲೇ ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಸಹಾನುಭೂತಿ ತೋರಿಸಿ ಮತ್ತು ಕೇಳುವ ಮನಸ್ಸಿರಲಿ. ಹೊಸ ಪರಿಚಯಗಳಲ್ಲಿ ನಿಧಾನವಾಗಿ ನಂಬಿಕೆ ನಿರ್ಮಿಸಿ. ಆರೋಗ್ಯ ಮತ್ತು ಮನೋಭಾವ. ಮನಸ್ಸು ತೀವ್ರವಾಗಿರಬಹುದು. ದಿನದ ಮಧ್ಯದಲ್ಲಿ 5-10 ನಿಮಿಷದ ಶ್ವಾಸಾಭ್ಯಾಸ ಅಥವಾ ಧ್ಯಾನದಿಂದ ಶಾಂತಿ ಪಡೆಯಿರಿ. ದೈಹಿಕವಾಗಿ ಸಡಿಲ ನಡಿಗೆಯು ಅಥವಾ ಯೋಗದ ಸರಳ ಅಭ್ಯಾಸಗಳು ಉತ್ತಮ. ನೀರು ಹೆಚ್ಚು ಕುಡಿಯಿರಿ ಮತ್ತು ನಿದ್ರೆ ಸರಿಯಾಗಿ ಪಡೆಯಿರಿ. ಪ್ರಾಯೋಗಿಕ ಸಲಹೆಗಳು. ಸೂಕ್ಷ್ಮ ವಿಷಯಗಳಲ್ಲಿ ಜಾಗ್ರತೆ ತೋರಿರಿ. ಮುಖ್ಯ ನಿರ್ಧಾರಗಳಿಗೆ ಮೊದಲು ಎಲ್ಲ ವಿವರಗಳನ್ನು ಪರಿಶೀಲಿಸಿ. ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಮತ್ತು ಸಹಾನುಭೂತಿ ಕಾಪಾಡಿ. ಇಂದು ನಿಮ್ಮ ಸಂವೇದನೆ ಮತ್ತು ಇಂಟ್ಯೂಷನ್ ನಿಮ್ಮ ಶಕ್ತಿ. ಅದನ್ನು ಜವಾಬ್ದಾರಿಯಿಂದ ಬಳಸಿ ಮತ್ತು ತಾಳ್ಮೆಯಿಂದ ನಡೆದುಕೊಳ್ಳಿ. ನಮಸ್ಕಾರ ಸಿಂಹರಾಶಿಯವರೇ, ಇಂದು ನಿಮ್ಮ ದಿನವು ಆತ್ಮವಿಶ್ವಾಸ ಮತ್ತು ಪ್ರಭಾವದಿಂದ ತುಂಬಿರುತ್ತದೆ. ನಾನು ಗ್ರಹ ಚಲನೆಗಳ ಆಧಾರದಲ್ಲಿ ಸರಳವಾಗಿ ಮತ್ತು ಜವಾಬ್ದಾರಿಯಿಂದ ಹೇಳುತ್ತಿದ್ದೇನೆ. ವೃತ್ತಿ ಮತ್ತು ಕೆಲಸ. ನಿಮ್ಮ ನಾಯಕತ್ವ ಗುಣಗಳು ಇಂದು ಗಮನ ಸೆಳೆಯುತ್ತವೆ. ಸಭೆಗಳಲ್ಲಿ ಅಥವಾ ಪ್ರಸ್ತಾವನೆಗಳಲ್ಲಿ ನೀವು ಪ್ರಭಾವಶಾಲಿಯಾಗಿ ತೋರುತ್ತೀರಿ. ಆದರೆ ನಿಮ್ಮ ಮಾತುಗಳು ಸ್ಪಷ್ಟವಾಗಿರಲಿ ಮತ್ತು ಅತಿಯಾದ ಆತ್ಮವಿಶ್ವಾಸದಿಂದ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹೊಸ ಅವಕಾಶಗಳು ಬಂದರೆ ಅವುಗಳ ತಂತ್ರ, ಸಂಪನ್ಮೂಲ ಮತ್ತು ಪರಿಣಾಮಗಳನ್ನು ತಾಳ್ಮೆಯಿಂದ ಪರಿಶೀಲಿಸಿ. ತಂಡದೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಿದರೆ ದೊಡ್ಡ ಪ್ರಗತಿ ಸಾಧ್ಯ. ಆರ್ಥಿಕತೆ. ಸಣ್ಣ ಲಾಭಗಳು ಕಾಣಬಹುದು, ಆದರೆ ದೊಡ್ಡ ಹೂಡಿಕೆ ಅಥವಾ ಖರೀದಿಗೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಬಜೆಟ್ ಪರಿಶೀಲಿಸಿ ಮತ್ತು ತುರ್ತು ಖರ್ಚುಗಳಿಗೆ ತಯಾರಿಯಿಡಿ. ಹಣಕಾಸು ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ಸಲಹೆ ಪಡೆಯುವುದು ಉತ್ತಮ. ತ್ವರಿತ ಖರೀದಿಗಳು ನಂತರದ ಒತ್ತಡಕ್ಕೆ ಕಾರಣವಾಗಬಹುದು. ಸಂಬಂಧಗಳು. ಸಾಮಾಜಿಕವಾಗಿ ನೀವು ಆಕರ್ಷಕವಾಗಿರುತ್ತೀರಿ. ಸಂಗಾತಿ ಅಥವಾ ಕುಟುಂಬದೊಂದಿಗೆ ಸಂವಾದದಲ್ಲಿ ಸ್ಪಷ್ಟತೆ ಮತ್ತು ಸಹಾನುಭೂತಿ ತೋರಿಸಿ. ನಿಮ್ಮ ಭಾವನೆಗಳನ್ನು ಧೈರ್ಯವಾಗಿ ಹಂಚಿಕೊಳ್ಳಿ, ಆದರೆ ಕೇಳುವ ಮನಸ್ಸನ್ನು ಕಳೆದುಕೊಳ್ಳಬೇಡಿ.
ಹೊಸ ಪರಿಚಯಗಳಲ್ಲಿ ನಿಧಾನವಾಗಿ ನಂಬಿಕೆ ನಿರ್ಮಿಸಿ, ತ್ವರಿತ ಭರವಸೆ ನೀಡಬೇಡಿ. ಆರೋಗ್ಯ ಮತ್ತು ಮನೋಭಾವ. ದಿನದ ಉತ್ಸಾಹವನ್ನು ಸಮತೋಲನಗೊಳಿಸಲು ಮಧ್ಯಾಹ್ನ 5ರಿಂದ 10 ನಿಮಿಷದ ಶ್ವಾಸಾಭ್ಯಾಸ ಅಥವಾ ಸಣ್ಣ ಧ್ಯಾನ ಮಾಡಿ. ದೈಹಿಕವಾಗಿ ತೀವ್ರ ವ್ಯಾಯಾಮದ ಬದಲು ಸಡಿಲ ನಡೆಯುವಿಕೆ ಅಥವಾ ಯೋಗದ ಸರಳ ಅಭ್ಯಾಸಗಳು ಉತ್ತಮ. ನೀರಿನ ಸೇವನೆ ಮತ್ತು ನಿದ್ದೆ ಮೇಲೆ ಗಮನ ನೀಡಿ. ಪ್ರಾಯೋಗಿಕ ಟಿಪ್ಸ್. ಪ್ರಾಥಮಿಕತೆ ನಿಗದಿಪಡಿಸಿ. ಪ್ರಮುಖ ಕಾರ್ಯಗಳನ್ನು ಮೊದಲು ಮುಗಿಸಿ. ವಿವರ ಪರಿಶೀಲನೆ. ಮಹತ್ವದ ಒಪ್ಪಂದಗಳಿಗೆ ಮೊದಲು ಎಲ್ಲ ಷರತ್ತುಗಳನ್ನು ಓದಿ. ಸಂವಹನ ಸ್ಪಷ್ಟತೆ. ಸಂದೇಶಗಳನ್ನು ಸರಳವಾಗಿ ರಚಿಸಿ ಮತ್ತು ಕೇಳಲು ಸಮಯ ನೀಡಿ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಸೃಜನಶೀಲತೆಯನ್ನು ಜವಾಬ್ದಾರಿಯಿಂದ ಬಳಸಿ. ತಾಳ್ಮೆಯಿಂದ ಮತ್ತು ಯೋಜಿತವಾಗಿ ನಡೆದುಕೊಂಡರೆ ದಿನದ ಕೊನೆಯಲ್ಲಿ ಯಶಸ್ಸು ಮತ್ತು ಶಾಂತಿ ಸಿಗುತ್ತದೆ. ನಮಸ್ಕಾರ, ಕನ್ಯಾ ರಾಶಿಯವರು. ಇಂದು ನಿಮ್ಮ ದಿನವು ಕ್ರಮಬದ್ಧತೆ ಮತ್ತು ಗಮನದಿಂದ ಸಾಗುತ್ತದೆ. ನಾನು ಗ್ರಹಚಲನೆಗಳ ಆಧಾರದಲ್ಲಿ ಸರಳವಾಗಿ ಮತ್ತು ಜವಾಬ್ದಾರಿಯಿಂದ ಹೇಳುತ್ತಿದ್ದೇನೆ. ವೃತ್ತಿ ಮತ್ತು ಕೆಲಸ. ಇಂದು ಕೆಲಸದಲ್ಲಿ ವಿವರಗಳ ಮೇಲೆ ನಿಮ್ಮ ಕಣ್ಣಿನ ತೀಕ್ಷ್ಣತೆ ನಿಮಗೆ ಲಾಭ ತರುತ್ತದೆ. ಹೊಸ ಪ್ರಾಜೆಕ್ಟ್ಗಳು ಅಥವಾ ಜವಾಬ್ದಾರಿಗಳು ಬಂದರೆ ಅವುಗಳ ತಂತ್ರ, ಸಮಯ ರೇಖೆ ಮತ್ತು ಸಂಪನ್ಮೂಲಗಳನ್ನು ಮೊದಲಿಗೆ ಪರಿಶೀಲಿಸಿ. ಸಮಯ ನಿರ್ವಹಣೆ ಮತ್ತು ದಾಖಲೆಗಳ ನಿಖರತೆ ನಿಮ್ಮನ್ನು ತಪ್ಪುಗಳಿಂದ ರಕ್ಷಿಸುತ್ತದೆ. ತಂಡದೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಿದರೆ ಕಾರ್ಯಗಳು ಸುಲಭವಾಗಿ ಮುಗಿಯುತ್ತವೆ. ಆರ್ಥಿಕತೆ. ಹಣಕಾಸಿನಲ್ಲಿ ಜಾಗೃತಿ ಅಗತ್ಯ. ಸಣ್ಣ ಆದಾಯದ ಅವಕಾಶಗಳು ಕಾಣಬಹುದು, ಆದರೆ ದೊಡ್ಡ ಹೂಡಿಕೆ ಅಥವಾ ಖರೀದಿಗೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಬಜೆಟ್ ಪರಿಶೀಲಿಸಿ ಮತ್ತು ತುರ್ತು ಖರ್ಚುಗಳಿಗೆ ತಯಾರಿಯಿಡಿ. ಸಾಲ ಅಥವಾ ಹಣಕಾಸು ಒಪ್ಪಂದಗಳ ಬಗ್ಗೆ ತೀರ್ಮಾನಿಸುವ ಮೊದಲು ಎಲ್ಲ ಷರತ್ತುಗಳನ್ನು ಓದಿ. ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನ. ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆ ಮುಖ್ಯ. ಸಂಗಾತಿ ಅಥವಾ ಕುಟುಂಬದೊಂದಿಗೆ ಉಂಟಾಗುವ ಚಿಕ್ಕ ಗೊಂದಲಗಳನ್ನು ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ಪರಿಹರಿಸಿ. ನಿಮ್ಮ ಭಾವನೆಗಳನ್ನು ಸರಳವಾಗಿ ಹಂಚಿಕೊಳ್ಳಿ. ಕೇಳುವ ಮನಸ್ಸನ್ನು ಕಳೆದುಕೊಳ್ಳಬೇಡಿ. ಹೊಸ ಪರಿಚಯಗಳಲ್ಲಿ ನಿಧಾನವಾಗಿ ನಂಬಿಕೆ ನಿರ್ಮಿಸಿ. ಆರೋಗ್ಯ ಮತ್ತು ಮನೋಭಾವ. ದಿನದ ಒತ್ತಡದಿಂದ ದೂರವಿರಿ ಮತ್ತು ವಿಶ್ರಾಂತಿಗೆ ಪ್ರಾಮುಖ್ಯತೆ ನೀಡಿ. ಮಧ್ಯಾಹ್ನ 5ರಿಂದ 10 ನಿಮಿಷದ ಶ್ವಾಸಾಭ್ಯಾಸ ಅಥವಾ ಸಣ್ಣ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ. ಸರಳ ವ್ಯಾಯಾಮ, ಸಮತೋಲನ ಆಹಾರ ಮತ್ತು ಸಾಕಷ್ಟು ನೀರಿನ ಸೇವನೆ ನಿಮ್ಮ ಶಕ್ತಿಯನ್ನು ಕಾಪಾಡುತ್ತದೆ. ಪ್ರಾಯೋಗಿಕ ಸಲಹೆಗಳು. ಪ್ರಮುಖ ಕಾರ್ಯಗಳನ್ನು ಮೊದಲು ನಿಗದಿಪಡಿಸಿ. ದಾಖಲೆಗಳನ್ನು ಮತ್ತು ಇಮೇಲ್ಗಳನ್ನು ಪರಿಶೀಲಿಸಿ. ಮುಖ್ಯ ಅಂಶಗಳನ್ನು ಬರವಣಿಗೆಯಲ್ಲಿ ಪುನರಾವರ್ತಿಸಿ. ಹಣಕಾಸಿನಲ್ಲಿ ತಾಳ್ಮೆ ತೋರಿಸಿ. ದೊಡ್ಡ ನಿರ್ಧಾರಕ್ಕೆ ಮೊದಲು ಸಲಹೆ ಪಡೆಯಿರಿ. ಇಂದು ಕ್ರಮಬದ್ಧತೆ, ಸ್ಪಷ್ಟ ಸಂವಾದನ ಮತ್ತು ಗಮನವೇ ನಿಮ್ಮ ಗೆಲುವಿನ ಕೀಲಿಕೈ. ಶಾಂತವಾಗಿ ಮತ್ತು ಯೋಜಿತವಾಗಿ ನಡೆದುಕೊಂಡರೆ ದಿನದ ಕೊನೆಯಲ್ಲಿ ನಿಮಗೆ ಶಾಂತಿ ಮತ್ತು ಫಲ ಸಿಗುತ್ತದೆ. ನಮಸ್ಕಾರ, ತುಲಾರಾಶಿಯವರೇ. ಇದು 27 ಡಿಸೆಂಬರ್ 2025ರ ನಿಮ್ಮ ದಿನದ ಭವಿಷ್ಯ. ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಜವಾಬ್ದಾರಿಯಿಂದ ಹೇಳುತ್ತಿದ್ದೇನೆ. ವೃತ್ತಿ ಮತ್ತು ಕೆಲಸ. ಇಂದು ನಿಮ್ಮ ಸಮತೋಲನ ಮತ್ತು ಸಂವಹನ ಕೌಶಲಗಳು ಪ್ರಮುಖವಾಗುತ್ತವೆ. ಸಭೆಗಳಲ್ಲಿ ಅಥವಾ ಪ್ರಸ್ತಾವನೆಗಳಲ್ಲಿ ನಿಮ್ಮ ಮಾತುಗಳು ಪ್ರಭಾವ ಬೀರುತ್ತವೆ. ಆದರೂ ತ್ವರಿತ ನಿರ್ಧಾರಗಳ ಬದಲು ಯೋಜಿತವಾಗಿ ಮತ್ತು ವಿವರವಾಗಿ ಪರಿಶೀಲಿಸಿ. ತಂಡದೊಂದಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಕಾರ್ಯಗಳು ಸುಲಭವಾಗಿ ಮುಗಿಯುತ್ತವೆ. ಹೊಸ ಅವಕಾಶಗಳು ಬಂದರೆ ಅವುಗಳ ಲಾಭ ನಷ್ಟವನ್ನು ತಾಳ್ಮೆಯಿಂದ ವಿಶ್ಲೇಷಿಸಿ ಮತ್ತು ಅಗತ್ಯವಿದ್ದರೆ ಸಹೋದ್ಯೋಗಿಗಳ ಸಲಹೆ ಪಡೆಯಿರಿ. ಆರ್ಥಿಕತೆ. ಹಣಕಾಸಿನಲ್ಲಿ ಜಾಗೃತಿ ಅಗತ್ಯ. ಸಣ್ಣ ಆದಾಯದ ಅವಕಾಶಗಳು ಕಾಣಬಹುದು, ಆದರೆ ದೊಡ್ಡ ಹೂಡಿಕೆ ಅಥವಾ ಖರೀದಿಗೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಬಜೆಟ್ ಪರಿಶೀಲಿಸಿ ಮತ್ತು ತುರ್ತು ಖರ್ಚುಗಳಿಗೆ ತಯಾರಿಯಿಡಿ. ಯಾವುದೇ ಹಣಕಾಸು ಒಪ್ಪಂದಕ್ಕೆ ಮೊದಲು ಎಲ್ಲಾ ಷರತ್ತುಗಳನ್ನು ಓದಿ ಮತ್ತು ಅಗತ್ಯವಿದ್ದರೆ ಸಲಹೆ ಪಡೆಯಿರಿ. ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನ. ಸಂಬಂಧಗಳಲ್ಲಿ ಸಮತೋಲನ ಮತ್ತು ಸ್ಪಷ್ಟ ಸಂವಹನ ಮುಖ್ಯ. ಸಂಗಾತಿ ಅಥವಾ ಕುಟುಂಬದೊಂದಿಗೆ ಉಂಟಾಗುವ ಚಿಕ್ಕ ಗೊಂದಲಗಳನ್ನು ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ಪರಿಹರಿಸಿ. ನಿಮ್ಮ ಭಾವನೆಗಳನ್ನು ಸೌಮ್ಯವಾಗಿ ಹಂಚಿಕೊಳ್ಳಿ ಮತ್ತು ಸಂಧ್ಯನ ಮಾತನ್ನು ಗಮನದಿಂದ ಕೇಳಿ. ಹೊಸ ಪರಿಚಯಗಳಲ್ಲಿ ನಿಧಾನವಾಗಿ ನಂಬಿಕೆ ನಿರ್ಮಿಸಿ. ತ್ವರಿತ ಭರವಸೆ ನೀಡಬೇಡಿ. ಆರೋಗ್ಯ ಮತ್ತು ಮನೋಭಾವ. ದಿನದ ಒತ್ತಡದಿಂದ ದೂರವಿರಿ ಮತ್ತು ವಿಶ್ರಾಂತಿಗೆ ಪ್ರಾಮುಖ್ಯತೆ ಪಡೆಯಿರಿ. ಮಧ್ಯಾಹ್ನ 5ರಿಂದ 10 ನಿಮಿಷದ ಶ್ವಾಸಾಭ್ಯಾಸ ಅಥವಾ ಸಣ್ಣ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ. ಸರಳ ವ್ಯಾಯಾಮ, ಸಮತೋಲನ ಆಹಾರ ಮತ್ತು ಸಾಕಷ್ಟು ನೀರಿನ ಸೇವನೆ ನಿಮ್ಮ ಶಕ್ತಿಯನ್ನು ಕಾಪಾಡುತ್ತದೆ. ಪ್ರಾಯೋಗಿಕ ಸಲಹೆಗಳು. ಸಂವಹನ ಸ್ಪಷ್ಟತೆ. ಮುಖ್ಯ ಅಂಶಗಳನ್ನು ಬರಹದಿಂದ ಪುನರಾವರ್ತಿಸಿ. ಪ್ರಾಥಮಿಕತೆ ನಿಗದಿಪಡಿಸಿ. ಮುಖ್ಯ ಕಾರ್ಯಗಳನ್ನು ಮೊದಲು ಮುಗಿಸಿ. ಹಣಕಾಸು ತಾಳ್ಮೆ. ದೊಡ್ಡ ನಿರ್ಧಾರಕ್ಕೆ ಮೊದಲು ಪರಿಶೀಲನೆ ಮಾಡಿ. ಇಂದು ಸಮತೋಲನ, ಸಂವಹನ ಮತ್ತು ತಾಳ್ಮೆ ನಿಮ್ಮ ಗೆಲುವಿನ ಕೀಲಿಕೈ.
ಯೋಜಿತವಾಗಿ ಮತ್ತು ಶಾಂತವಾಗಿ ನಡೆದುಕೊಂಡರೆ ದಿನದ ಕೊನೆಯಲ್ಲಿ ಯಶಸ್ಸು ಮತ್ತು ಶಾಂತಿ ಸಿಗುತ್ತದೆ. ವೃಶ್ಚಿಕ ರಾಶಿಯವರು ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ಇದು 27 ಡಿಸೆಂಬರ್ 2025 ನಿಮ್ಮ ದಿನದ ಭವಿಷ್ಯ. ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಜವಾಬ್ದಾರಿಯಿಂದ ಹೇಳುತ್ತಿದ್ದೇನೆ. ವೃತ್ತಿ ಮತ್ತು ಕೆಲಸ. ಇಂದು ನಿಮ್ಮ ಸಂವೇದನೆ ಮತ್ತು ಆಂತರಿಕ ದೃಢತೆ ಕೆಲಸದಲ್ಲಿ ನಿಮ್ಮನ್ನು ಮುನ್ನಡೆಸುತ್ತವೆ. ಗುಪ್ತ ಅಥವಾ ಸಂವೇದನಾಶೀಲ ವಿಷಯಗಳನ್ನು ನಿರ್ವಹಿಸುವಾಗ ಜಾಗ್ರತೆ ತೋರಿರಿ. ಮಾಹಿತಿ ಹಂಚುವ ಮೊದಲು ತತ್ವಗಳನ್ನು ಪರಿಶೀಲಿಸಿ. ಮಾತುಕತೆಗಳಲ್ಲಿ ನಿಮ್ಮ ತರ್ಕ ಮತ್ತು ದೃಢ ನಿಲುವು ಪ್ರಭಾವ ಬೀರುತ್ತದೆ. ಆದರೆ ತ್ವರಿತ ನಿರ್ಧಾರಗಳ ಬದಲು ತಾಳ್ಮೆಯಿಂದ ಎಲ್ಲ ಆಯಾಮಗಳನ್ನು ವಿಶ್ಲೇಷಿಸಿ. ತಂಡದೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಆರ್ಥಿಕತೆ. ಹಣಕಾಸಿನಲ್ಲಿ ಜಾಗ್ರತೆ ಮುಖ್ಯ. ಸಣ್ಣ ಆದಾಯದ ಅವಕಾಶಗಳು ಕಾಣಬಹುದು, ಆದರೆ ದೊಡ್ಡ ಹೂಡಿಕೆ ಅಥವಾ ಖರೀದಿಗೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಸಾಲ ಅಥವಾ ಒಪ್ಪಂದಗಳ ಷರತ್ತುಗಳನ್ನು ಅಕ್ಷರಶಃ ಓದಿ ಮತ್ತು ಅಗತ್ಯವಿದ್ದರೆ ಸಲಹೆ ಪಡೆಯಿರಿ. ತುರ್ತು ಖರ್ಚುಗಳಿಗೆ ತಯಾರಿಟ್ಟುಕೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನ. ಭಾವನಾತ್ಮಕವಾಗಿ ನೀವು ಗಾಢವಾಗಿರುತ್ತೀರಿ. ಇದು ಸಂಬಂಧಗಳಲ್ಲಿ ಗಾಢ ಸಂವಾದಕ್ಕೆ ಕಾರಣವಾಗಬಹುದು. ಸಂಗಾತಿ ಅಥವಾ ಕುಟುಂಬದೊಂದಿಗೆ ಉದ್ವೇಗದ ಕ್ಷಣಗಳು ಬಂದರೆ ತಕ್ಷಣದ ಪ್ರತಿಕ್ರಿಯೆಯ ಬದಲು ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಕೇಳುವ ಮನಸ್ಸು ಮತ್ತು ಸಹಾನುಭೂತಿ ತೋರಿಸುವುದು ಸಂಬಂಧಗಳನ್ನು ಬಲಪಡಿಸುತ್ತದೆ. ಹೊಸ ಪರಿಚಯಗಳಲ್ಲಿ ನಿಧಾನವಾಗಿ ನಂಬಿಕೆ ನಿರ್ಮಿಸಿ. ಆರೋಗ್ಯ ಮತ್ತು ಮನೋಭಾವ. ಮನೋಭಾವದಲ್ಲಿ ತೀವ್ರತೆ ಹೆಚ್ಚಾಗಬಹುದು. ದಿನದ ಮಧ್ಯದಲ್ಲಿ 5 ರಿಂದ 10 ನಿಮಿಷದ ಶ್ವಾಸಾಭ್ಯಾಸ ಅಥವಾ ಧ್ಯಾನದಿಂದ ಶಾಂತಿ ಪಡೆಯಿರಿ. ದೈಹಿಕವಾಗಿ ಸಡಿಲ ನಡೆಯುವಿಕೆ ಅಥವಾ ಯೋಗದ ಸರಳ ಅಭ್ಯಾಸಗಳು ಉತ್ತಮ. ನಿದ್ರೆ ಮತ್ತು ಆಹಾರ ಸಮತೋಲನಕ್ಕೆ ವಿಶೇಷ ಗಮನ ನೀಡಿ. ಒತ್ತಡ ಹೆಚ್ಚಾದರೆ ಸಣ್ಣ ವಿರಾಮ ತೆಗೆದುಕೊಳ್ಳಿ. ಪ್ರಾಯೋಗಿಕ ಸಲಹೆಗಳು. ಸೂಕ್ಷ್ಮ ವಿಷಯಗಳಲ್ಲಿ ಜಾಗ್ರತೆ ತೋರಿರಿ ಮತ್ತು ದಾಖಲೆಗಳನ್ನು ನಿಖರವಾಗಿ ಪರಿಶೀಲಿಸಿ. ಹಣಕಾಸು ಒಪ್ಪಂದಗಳಿಗೆ ಮೊದಲು ಎಲ್ಲ ಷರತ್ತುಗಳನ್ನು ಓದಿ. ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಮತ್ತು ಸಹಾನುಭೂತಿ ಕಾಪಾಡಿ. ಮಧ್ಯಾಹ್ನದ ಸಣ್ಣ ಧ್ಯಾನದಿಂದ ಮನಸ್ಸು ಸ್ಥಿರಗೊಳ್ಳುತ್ತದೆ. ಇಂದು ನಿಮ್ಮ ಸಂವೇದನೆ ಮತ್ತು ಇಂಟ್ಯೂಷನ್ ನಿಮ್ಮ ಶಕ್ತಿ. ಅದನ್ನು ಜವಾಬ್ದಾರಿಯಾಗಿ ಮತ್ತು ತಾಳ್ಮೆಯಿಂದ ಬಳಸಿ. ಕ್ರಮಬದ್ಧವಾಗಿ ನಡೆದುಕೊಂಡರೆ ದಿನದ ಕೊನೆಯಲ್ಲಿ ಶಾಂತಿ ಮತ್ತು ಫಲ ಸಿಗುತ್ತದೆ. ನಮಸ್ಕಾರ. ಧನುರಾಶಿಯವರು, ಇದು 27 ಡಿಸೆಂಬರ್ 2025 ನಿಮ್ಮ ದಿನದ ಭವಿಷ್ಯ. ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಜವಾಬ್ದಾರಿಯಿಂದ ಹೇಳುತ್ತಿದ್ದೇನೆ. ವೃತ್ತಿ ಮತ್ತು ಕೆಲಸ. ಇಂದು ನಿಮ್ಮ ಉತ್ಸಾಹ ಮತ್ತು ಹೊಸ ಕಲಿಕೆಯ ಮನೋಭಾವವು ಕಾರ್ಯಕ್ಷೇತ್ರದಲ್ಲಿ ಪ್ರಭಾವ ಬೀರುತ್ತದೆ. ಹೊಸ ಯೋಜನೆಗಳು ಅಥವಾ ಕಲಿಕಾ ಅವಕಾಶಗಳು ನಿಮ್ಮ ಗಮನ ಸೆಳೆಯಬಹುದು. ಅವುಗಳನ್ನು ತಕ್ಷಣವೇ ಅನುಷ್ಠಾನಕ್ಕೆ ತರುವ ಬದಲು ಕ್ರಮಬದ್ಧವಾಗಿ ಯೋಜಿಸಿ. ತಂಡದೊಂದಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಪ್ರಯಾಣ ಸಂಬಂಧಿ ಕೆಲಸಗಳು ಅಥವಾ ಸಭೆಗಳು ಸಕಾರಾತ್ಮಕವಾಗಿರುತ್ತವೆ. ಆರ್ಥಿಕತೆ. ಹಣಕಾಸಿನಲ್ಲಿ ಸಣ್ಣ ಆದಾಯದ ಅವಕಾಶಗಳು ಕಾಣಬಹುದು, ಆದರೆ ದೊಡ್ಡ ಹೂಡಿಕೆ ಅಥವಾ ಖರೀದಿಗೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಬಜೆಟ್ ಪರಿಶೀಲಿಸಿ ಮತ್ತು ತುರ್ತು ಖರ್ಚುಗಳಿಗೆ ತಯಾರಿಯಿಡಿ. ಹಣಕಾಸು ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ವಿಶ್ವಾಸಾರ್ಹ ಸಲಹೆ ಪಡೆಯುವುದು ಉತ್ತಮ. ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನ. ಸಾಮಾಜಿಕವಾಗಿ ಸಂಪರ್ಕಗಳು ಹೆಚ್ಚಾಗುತ್ತವೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಸಹಾಯ ದೊರೆಯಬಹುದು. ಸಂಗಾತಿ ಅಥವಾ ಕುಟುಂಬದೊಂದಿಗೆ ಸಂವಾದದಲ್ಲಿ ಸ್ಪಷ್ಟತೆ ಮತ್ತು ಸಹಾನುಭೂತಿ ತೋರಿಸಿ. ಹೊಸ ಪರಿಚಯಗಳಲ್ಲಿ ನಿಧಾನವಾಗಿ ನಂಬಿಕೆ ನಿರ್ಮಿಸಿ. ತ್ವರಿತ ನಿರ್ಣಯಗಳಿಂದ ದೂರವಿರಿ. ಆರೋಗ್ಯ ಮತ್ತು ಮನೋಭಾವ. ಮನಸ್ಸು ಉತ್ಸಾಹದಿಂದ ತುಂಬಿರಬಹುದು. ದೇಹಕ್ಕೆ ವಿಶ್ರಾಂತಿ ಮತ್ತು ಸಮತೋಲನ ಆಹಾರಕ್ಕೆ ಪ್ರಾಮುಖ್ಯತೆ ನೀಡಿ. ಮಧ್ಯಾಹ್ನ 5 ರಿಂದ 10 ನಿಮಿಷದ ಶ್ವಾಸಾಭ್ಯಾಸ ಅಥವಾ ಸಣ್ಣ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ. ಪ್ರಯಾಣದ ವೇಳೆ ಆರೋಗ್ಯದ ಬಗ್ಗೆ ಜಾಗೃತೆ ತೋರಿಸಿ. ಪ್ರಾಯೋಗಿಕ ಸಲಹೆಗಳು. ಹೊಸ ಕಲಿಕೆಗಳನ್ನು ಕ್ರಮಬದ್ಧವಾಗಿ ಅನುಷ್ಠಾನಗೊಳಿಸಿ. ಹಣಕಾಸಿನಲ್ಲಿ ತಾಳ್ಮೆ ತೋರಿಸಿ ದೊಡ್ಡ ನಿರ್ಧಾರಕ್ಕೆ ಮೊದಲು ಪರಿಶೀಲನೆ ಮಾಡಿ. ಸಂಬಂಧಗಳಲ್ಲಿ ಸ್ಪಷ್ಟ ಸಂವಾದ ಕಾಪಾಡಿ. ಕೇಳಲು ಸಮಯ ನೀಡಿ. ಸಾರಾಂಶ:
ಇಂದು ನಿಮ್ಮ ಉತ್ಸಾಹ ಮತ್ತು ಕಲಿಕೆಯ ಮನೋಭಾವವೇ ನಿಮ್ಮ ಶಕ್ತಿ. ಕ್ರಮಬದ್ಧವಾಗಿ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ದಿನದ ಕೊನೆಗೆ ಸಂತೋಷ ಮತ್ತು ಫಲ ಸಿಗುತ್ತದೆ. ನಮಸ್ಕಾರ ಮಕರ ರಾಶಿಯವರೇ, ಇದು 27 ಡಿಸೆಂಬರ್ 2025 ನಿಮ್ಮ ದಿನದ ಭವಿಷ್ಯ. ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಜವಾಬ್ದಾರಿಯಿಂದ ಹೇಳುತ್ತಿದ್ದೇನೆ. ವೃತ್ತಿ ಮತ್ತು ಕೆಲಸ. ಇಂದು ನಿಮ್ಮ ಶಿಸ್ತು ಮತ್ತು ದೀರ್ಘಕಾಲೀನ ದೃಷ್ಟಿ ನಿಮಗೆ ಸಹಾಯ ಮಾಡುತ್ತದೆ. ದೀರ್ಘಕಾಲೀನ ಯೋಜನೆಗಳ ಮೇಲೆ ಗಮನ ಹರಿಸಿ. ತಕ್ಷಣದ ಲಾಭದ ಬದಲು ಸ್ಥಿರತೆ ಮತ್ತು ನಿರಂತರತೆಯನ್ನು ಪ್ರಾಧಾನ್ಯ ನೀಡಿ. ಹೊಸ ಅವಕಾಶಗಳು ಬಂದರೆ ಅವುಗಳ ತಂತ್ರ, ಸಮಯರೇಖೆ ಮತ್ತು ಸಂಪನ್ಮೂಲಗಳನ್ನು ತಾಳ್ಮೆಯಿಂದ ಪರಿಶೀಲಿಸಿ. ತಂಡದೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಿದರೆ ಕಾರ್ಯಗಳು ಸುಲಭವಾಗಿ ಮುಗಿಯುತ್ತವೆ. ನಿರ್ವಹಣೆ ಕೆಲಸಗಳಲ್ಲಿ ನಿಮ್ಮ ಜವಾಬ್ದಾರಿ ಮತ್ತು ಶಿಸ್ತು ಗಮನ ಸೆಳೆಯುತ್ತದೆ. ಆರ್ಥಿಕತೆ. ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. ಸಣ್ಣ ಆದಾಯದ ಅವಕಾಶಗಳು ಕಾಣಬಹುದು, ಆದರೆ ದೊಡ್ಡ ಹೂಡಿಕೆ ಅಥವಾ ಖರೀದಿಗೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಬಜೆಟ್ ಪರಿಶೀಲಿಸಿ ಮತ್ತು ತುರ್ತು ಖರ್ಚುಗಳಿಗೆ ತಯಾರಿ ಇಡಿ. ದೀರ್ಘಕಾಲೀನ ಹಣಕಾಸು ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ಸಮಯ. ತ್ವರಿತ ನಿರ್ಧಾರಗಳ ಬದಲು ಸಲಹೆ ಪಡೆದು ಮುಂದುವರಿಯಿರಿ. ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನ. ಸಂಬಂಧಗಳಲ್ಲಿ ಸಮತೋಲನ ಮತ್ತು ಪ್ರಾಮಾಣಿಕತೆ ಮುಖ್ಯ. ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಉಂಟಾಗುವ ಚಿಕ್ಕ ಗೊಂದಲಗಳನ್ನು ಶಾಂತವಾಗಿ ಮತ್ತು ಸ್ಪಷ್ಟವಾಗಿ ಪರಿಹರಿಸಿ. ನಿಮ್ಮ ಭಾವನೆಗಳನ್ನು ಸರಳವಾಗಿ ಹಂಚಿಕೊಳ್ಳಿ. ಕೇಳುವ ಮನಸ್ಸನ್ನು ಕಳೆದುಕೊಳ್ಳಬೇಡಿ. ಹೊಸ ಪರಿಚಯಗಳಲ್ಲಿ ನಿಧಾನವಾಗಿ ನಂಬಿಕೆ ನಿರ್ಮಿಸಿ. ತ್ವರಿತ ಭರವಸೆ ನೀಡಬೇಡಿ. ಆರೋಗ್ಯ ಮತ್ತು ಮನೋಭಾವ. ದಿನದ ಒತ್ತಡದಿಂದ ದೂರವಿರಿ ಮತ್ತು ವಿಶ್ರಾಂತಿಗೆ ಪ್ರಾಮುಖ್ಯತೆ ನೀಡಿ. ಮಧ್ಯಾಹ್ನ 5 ನಿಮಿಷದ ಶ್ವಾಸಾಭ್ಯಾಸ ಅಥವಾ ಸಣ್ಣ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ. ಸರಳ ವ್ಯಾಯಾಮ, ಸಮತೋಲ ಆಹಾರ ಮತ್ತು ಸಾಕಷ್ಟು ನೀರಿನ ಸೇವನೆ ನಿಮ್ಮ ಶಕ್ತಿಯನ್ನು ಕಾಪಾಡುತ್ತದೆ. ನಿದ್ರೆ ಸರಿಯಾಗಿ ಪಡೆಯಲು ಪ್ರಯತ್ನಿಸಿ. ಪ್ರಾಯೋಗಿಕ ಸಲಹೆಗಳು. ದೀರ್ಘಕಾಲೀನ ಯೋಜನೆಗಳಿಗೆ ಪ್ರಾಥಮಿಕತೆ ನೀಡಿ. ಹಣಕಾಸು ಒಪ್ಪಂದಗಳ ಷರತ್ತುಗಳನ್ನು ಅಕ್ಷರಶಃ ನೋಡಿ. ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಮತ್ತು ಸಹಾನುಭೂತಿ ಕಾಪಾಡಿ. ಇಂದು ನಿಮ್ಮ ಶಿಸ್ತು, ತಾಳ್ಮೆ ಮತ್ತು ದೀರ್ಘದೃಷ್ಟಿ ನಿಮ್ಮ ಪ್ರಮುಖ ಶಕ್ತಿಗಳು. ಕ್ರಮಬದ್ಧವಾಗಿ ಮತ್ತು ಜವಾಬ್ದಾರಿಯಾಗಿ ನಡೆದುಕೊಂಡರೆ ದಿನದ ಕೊನೆಯಲ್ಲಿ ಶಾಂತಿ ಮತ್ತು ಫಲ ಸಿಗುತ್ತದೆ. ನಮಸ್ಕಾರ ಕುಂಭರಾಶಿಯವರೇ, ಇದು 27 ಡಿಸೆಂಬರ್ 2025 ನಿಮ್ಮ ದಿನದ ಭವಿಷ್ಯ. ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಜವಾಬ್ದಾರಿಯಿಂದ ಹೇಳುತ್ತಿದ್ದೇನೆ. ವೃತ್ತಿ ಮತ್ತು ಕೆಲಸ. ಇಂದು ನಿಮ್ಮ ಸೃಜನಶೀಲತೆ ಮತ್ತು ತರ್ಕಶಕ್ತಿ ಕೆಲಸದಲ್ಲಿ ಪ್ರಭಾವ ಬೀರುತ್ತವೆ. ಹೊಸ ತಂತ್ರಗಳು ಅಥವಾ ಯೋಜನೆಗಳನ್ನು ಪರಿಚಯಿಸಲು ಇದು ಉತ್ತಮ ಸಮಯ. ಆದರೆ ಅನುಷ್ಠಾನಕ್ಕೆ ತರುವ ಮೊದಲು ಸಂಪನ್ಮೂಲಗಳು ಮತ್ತು ಸಮಯ ರೇಖೆಯನ್ನು ಚೆನ್ನಾಗಿ ಪರಿಶೀಲಿಸಿ. ತಂಡದೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಯೋಜನೆಗಳು ವೇಗವಾಗಿ ಮುಗಿಯುತ್ತವೆ. ಪ್ರಮುಖ ನಿರ್ಧಾರಗಳಿಗೆ ತ್ವರಿತವಾಗಿ ಹೋಗಬೇಡಿ. ಕ್ರಮಬದ್ಧವಾಗಿ ಮುಂದುವರಿಯಿರಿ. ಆರ್ಥಿಕತೆ. ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. ಸಣ್ಣ ಆದಾಯದ ಅವಕಾಶಗಳು ಕಾಣಬಹುದು, ಆದರೆ ದೊಡ್ಡ ಹೂಡಿಕೆ ಅಥವಾ ಖರೀದಿಗೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಬಜೆಟ್ ಪರಿಶೀಲಿಸಿ ಮತ್ತು ತುರ್ತು ಖರ್ಚುಗಳಿಗೆ ತಯಾರಿ ಇಡಿ. ಹಣಕಾಸು ಒಪ್ಪಂದಗಳ ಷರತ್ತುಗಳನ್ನು ಅಕ್ಷರಶಃ ಓದಿ ಮತ್ತು ಅಗತ್ಯವಿದ್ದರೆ ಸಲಹೆ ಪಡೆಯಿರಿ. ಆರೋಗ್ಯ ಮತ್ತು ಮನೋಭಾವ. ಮನಸ್ಸು ಚುರುಕಾಗಿರುತ್ತದೆ, ಆದರೂ ದೇಹಕ್ಕೆ ವಿಶ್ರಾಂತಿ ಮತ್ತು ಸಮತೋಲನ ಆಹಾರಕ್ಕೆ ಪ್ರಾಮುಖ್ಯತೆ ನೀಡಿ. ಮಧ್ಯಾಹ್ನ 5-10 ನಿಮಿಷದ ಶ್ವಾಸಾಭ್ಯಾಸ ಅಥವಾ ಸಣ್ಣ ಧ್ಯಾನದಿಂದ ಒತ್ತಡ ಕಡಿಮೆಯಾಗುತ್ತದೆ. ನಿಯಮಿತ ನೀರಿನ ಸೇವನೆ ಮತ್ತು ಸಡಿಲ ನಡಿವಿಕೆ ನಿಮ್ಮ ಶಕ್ತಿಯನ್ನು ಕಾಪಾಡುತ್ತದೆ. ಇಂದು ನಿಮ್ಮ ಸೃಜನಶೀಲತೆ ಮತ್ತು ತರ್ಕಶಕ್ತಿ ನಿಮ್ಮ ಪ್ರಮುಖ ಶಕ್ತಿಗಳು. ಅವುಗಳನ್ನು ಜವಾಬ್ದಾರಿಯಾಗಿ ಮತ್ತು ತಾಳ್ಮೆಯಿಂದ ಬಳಸಿ ದಿನದ ಕೊನೆಯಲ್ಲಿ ಶಾಂತಿ ಮತ್ತು ಫಲ ಸಿಗುತ್ತದೆ. ಮೀನರಾಶಿಯವರು, ಇಂದು ನಿಮ್ಮ ಭಾವನಾತ್ಮಕ ಸಂವೇದನೆ ಮತ್ತು ಸೃಜನಶೀಲತೆ ಮುಖ್ಯವಾಗುತ್ತವೆ. ನಿಮ್ಮ ಇಂಟ್ಯೂಷನಲ್ ನೋಟಗಳು ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಮಾರ್ಗದರ್ಶಿಯಾಗುತ್ತವೆ. ವೃತ್ತಿ. ಹೊಸ ಐಡಿಯಾಗಳನ್ನು ಹಂಚಿಕೊಳ್ಳಲು ಇದು ಉತ್ತಮ ಸಮಯ, ಆದರೆ ಅನುಷ್ಠಾನಕ್ಕೆ ತರುವ ಮೊದಲು ತಂತ್ರ ಮತ್ತು ಸಂಪನ್ಮೂಲಗಳನ್ನು ಚೆನ್ನಾಗಿ ಪರಿಶೀಲಿಸಿ. ತಂಡದೊಂದಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಯೋಜನೆಗಳು ಸುಲಭವಾಗಿ ಮುಗಿಯುತ್ತವೆ. ಆರ್ಥಿಕತೆ. ಸಣ್ಣ ಆದಾಯದ ಅವಕಾಶಗಳು ಕಾಣಬಹುದು, ಆದರೆ ದೊಡ್ಡ ಹೂಡಿಕೆ ಅಥವಾ ಖರೀದಿಗೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಬಜೆಟ್ ಪರಿಶೀಲಿಸಿ ಮತ್ತು ತುರ್ತು ಖರ್ಚುಗಳಿಗೆ ತಯಾರಿ ಇಡಿ. ಸಂಬಂಧಗಳು. ಸಂಗಾತಿ ಅಥವಾ ಕುಟುಂಬದೊಂದಿಗೆ ಸಂವಾದದಲ್ಲಿ ತಾಳ್ಮೆ ಮತ್ತು ಸಹಾನುಭೂತಿ ತೋರಿಸಿ. ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದರಿಂದ ಗೊಂದಲಗಳು ಕಡಿಮೆಯಾಗುತ್ತವೆ. ಆರೋಗ್ಯ.
ದಿನದ ಮಧ್ಯದಲ್ಲಿ 5-10 ನಿಮಿಷದ ಶ್ವಾಸಾಭ್ಯಾಸ ಅಥವಾ ಸಣ್ಣ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ. ಸಮತೋಲನ ಆಹಾರ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಮುಖ್ಯ ಸಂದೇಶ: ಇಂದು ನಿಮ್ಮ ಸಂವೇದನೆ ಮತ್ತು ಸೃಜನಶೀಲತೆ ನಿಮ್ಮ ಶಕ್ತಿ. ತಾಳ್ಮೆಯಿಂದ ಮತ್ತು ಯೋಜಿತವಾಗಿ ನಡೆದುಕೊಂಡರೆ ದಿನದ ಕೊನೆಯಲ್ಲಿ ಶಾಂತಿ ಮತ್ತು ಫಲ ಸಿಗುತ್ತದೆ.